ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಉಡುಪಿಯಲ್ಲಿ ಇದ್ದೀನಿ. ಇಲ್ಲಿ ನಾವು ಟೆನ್ನಿಸ್ ಟೂರ್ನಮೆಂಟ್ ಆಡಲಿಕ್ಕೆ ಬಂದಿದ್ದೀವಿ. ಈ ಬಿಲ್ಡಿಂಗ್ ನೋಡ್ರಿ, ಇದು ಬ್ಯಾಡ್ಮಿಂಟನ್ ಮತ್ತು ಟೇಬಲ್ ಟೆನ್ನಿಸ್ನ ಇಂಡೋರ್ ಕೋರ್ಟು. ಇದು ಕೂಡ ಸರ್ಕಾರ ಯುವ ಸಬಲೀಕರಣ ಇಲಾಖೆಯಿಂದ ಮಾಡಿದಂತಹ ಬಿಲ್ಡಿಂಗು. ಸೊ ಇಲ್ಲಿ ಆಲ್ಮೋಸ್ಟ್ 6 ಕೋರ್ಟ್ಗಳಿದ್ದಾವೆ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ನಿರ್ಮಿತವಾಗಿದೆ. ಇದರಿಂದ ಸ್ಪೋರ್ಟ್ಸ್ ಬೆಳವಣಿಗೆ ಹೇಗೆ ಆಗುತ್ತೆ ಅಂತ ನಿಮಗೆ ತಿಳಿಬಹುದು. ಸೊ ಈ ರೀತಿಯಾದಂತಹ ಕ್ರೀಡಾಂಗಣವನ್ನು ನಮ್ಮ ಬೆಳಗಾವಿ ಡಿಸ್ಟಿಕ್ನಲ್ಲಿ ಕೂಡ ಮಾಡಿದರೆ ನೋಡಿ, ಮಂತ್ಲಿ ಫೀಸ್ ಕೂಡ ಎಷ್ಟು ಕಡಿಮೆ ಇದೆ ನೋಡಿ. ಸೊ ಇದರಿಂದ ಏನಾಗುತ್ತೆ, ಬಡವರಿಗೂ ಕೂಡ ಅನುಕೂಲ ಆಗುತ್ತೆ, ಬಡವರು ಕೂಡ ಆಡ್ಬೋದು. ನೋಡಿ ಎಷ್ಟು ಕೋರ್ಟನ್ನು ಮಾಡಿದ್ದಾರೆ. ಟೋಟಲ್ 4 ಕೋರ್ಟ್ಗಳಿದ್ದಾವೆ. 4 ಕೋರ್ಟ್ನಲ್ಲಿ ಕೂಡ ಇಷ್ಟೊಂದು ಜನ ಆಡ್ತಾ ಇದ್ದಾರೆ. ಸೊ ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಅವರು ಕೂಡ ಚೆನ್ನಾಗಿ ಆಟಗಾರರಾಗುತ್ತಾರೆ. ಸೊ ನೋಡಿ ಯಾವ ರೀತಿ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದು ಕೂಡ ಯುವ ಸಬಲೀಕರಣದಿಂದ ಸರ್ಕಾರದಿಂದ ಆದಂತಹ ಬಿಲ್ಡಿಂಗು. ನೋಡಿ ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ. ಸೊ ನಾವು ಏನೋ ಒಂದು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಈ ರೀತಿ ಎಲ್ಲರಿಗೂ ಅನುಕೂಲ ಆಗುವ ಹಾಗೆ ಕನ್ಸ್ಟ್ರಕ್ಷನ್ ಆಗಬೇಕು ಅಂಥೇಳಿ ನಾವು ನಮ್ಮ ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಮಾನ್ಯ ಮಂತ್ರಿಗಳಲ್ಲಿ ಎಲ್ಲ ಆಟಗಾರರ ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.